ಸೈಬರ್ ವಂಚಕರಿಗೆ ಹೆದರಿ ಟೆಕ್ಕಿಯೊಬ್ಬರು ಫ್ಲಾಟ್ ಸೈಟ್ ಮಾರಿರುವ ಘಟನೆ ಆತಂಕಕಾರಿ ಘಟನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಬಬಿತಾ ದಾಸ್ ಅನ್ನೋರು ಸೈಬರ್ ಖದೀಮರ ಜಾಲಕ್ಕೆ ಸಿಲುಕಿ ಮೋಸ ಹೋಗಿದ್ದಾರೆ. ಬಬಿತಾ ದಾಸ್ಗೆ ಕರೆ ಮಾಡಿದಂಥ ಸೈಬರ್ ವಂಚಕರು ಮುಂಬೈ ಪೊಲೀಸರು ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ರು. ನಾವು ಹೇಳುವ ಆ್ಯಪ್ ಅನ್ನ ನೀವು ಇನ್ಸ್ಟಾಲ್ ಮಾಡಬೇಕು, ಕೇಳಿದಷ್ಟು ಹಣವನ್ನ ನಮ್ಮ ಖಾತೆಗೆ ಹಾಕಬೇಕು ಅಂತ ಬೆದರಿಕೆಯನ್ನು ಹಾಕಿದ್ರು. ಹೇಳಿದ ಹಾಗೆ ಕೇಳಿಲ್ಲ ಅಂದ್ರೆ ಸಮಸ್ಯೆ ಎದುರಾಗುತ್ತೆ ಅಂತ ಹೇಳಿದ್ರು. ಇನ್ನು ಅರೆಸ್ಟ್ ಆಗುವ ಭಯದಲ್ಲಿ ಖದೀಮರ ಮಾತು ಕೇಳಿದ್ದ ಟೆಕ್ಕಿ ಸೈಬರ್ ವಂಚಕರಿಗೆ ಹಣವನ್ನ ಹಾಕೋದಿಕ್ಕೆ ಸೈಟ್ ಅನ್ನ ಮಾರಿದ್ದಾರೆ. ಮಾಲೂರಿನಲ್ಲಿದ್ದ 2 ಸೈಟ್ ಹಾಫ್ ರೇಟ್ಗೆ ಮಾರಿದ್ದು, ವಿಜ್ಞಾನ ನಗರದಲ್ಲಿ ವಾಸವಿದ್ದಂತಹ ತಮ್ಮ ಫ್ಲಾಟ್ ಅನ್ನು ಕೂಡ ಮಾರಾಟ ಮಾಡಿದ್ದಾರೆ. ಮೋಸ ಹೋದ ಬಳಿಕ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಬಬಿತಾ ದಾಸ್ ದೂರನ್ನ ದಾಖಲಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡುವಂತೆ ಸಿಎಂಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಮದ್ಯ ಮಾರಾಟ ಗಣನೀಯವಾಗಿ ಏರಿಕೆಯಾಗ್ತಾ ಇದ್ದು, ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಭಾರೀ ದುಷ್ಪರಿಣಾಮ ಬೀಳ್ತಾ ಇದೆ. ಈ ಹಿನ್ನೆಲೆ ನಿಷೇಧ ಮಾಡುವಂತೆ ಮಹಿಳಾ ಆಯೋಗ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದೆ. ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲು ಚಿಂತನೆಯನ್ನ ನಡೆಸಿ ಹಂತ ಹಂತವಾಗಿ ಮಾರಾಟವನ್ನು ಕಡಿಮೆ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಇನ್ನು ಮಗಳಿಗಾಗಿ ನಿರ್ಮಾಪಕನೊಬ್ಬ ತನ್ನ ಪತ್ನಿಯನ್ನೇ ಕಿಡ್ನಾಪ್ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. ನಿನ್ನ ಮಗಳು ಬೇಕು, ಆದ್ರೆ ನನ್ನ ಮಗಳನ್ನ ಕೊಡು ಅಂತ ನಿರ್ಮಾಪಕ ಅತ್ತೆಗೆ ಬೆದರಿಕೆಯನ್ನು ಹಾಕಿದ್ದಾನೆ. ಪೇಟರಾಯನಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ಚೈತ್ರ ಎಂಬ ಸೀರಿಯಲ್ ನಟಿಯನ್ನ ನಿರ್ಮಾಪಕ ಹರ್ಷವರ್ಧನ್ ಅಪಹರಣ ಮಾಡಿದ್ದಾನೆ. 2023ರಲ್ಲಿ ನಟಿ ಚೈತ್ರ ಮತ್ತು ಹರ್ಷವರ್ಧನ್ ಪರಸ್ಪರ ಒಪ್ಪಿ ಮದುವೆಯಾಗಿದ್ರು. ಇಬ್ಬರ ಮಧ್ಯೆ ಜಗಳಾಗಿ ಚೈತ್ರ ಮತ್ತು ಹರ್ಷವರ್ಧನ್ ಪ್ರತ್ಯೇಕವಾಗಿ ವಾಸವಾಗಿದ್ರು. ಇನ್ನು ಪ್ರತ್ಯೇಕವಾದ ನಂತರ ಮಗಳನ್ನ ನಟಿ ಚೈತ್ರ ತಮ್ಮ ಬಳಿ ಇರಿಸಿಕೊಂಡಿದ್ರು. ಮಗಳನ್ನ ಬಿಟ್ಟಿರೋದಕ್ಕೆ ಸಾಧ್ಯ ಆಗದೆ ಪತ್ನಿಯನ್ನ ಕಿಡ್ನಾಪ್ ಮಾಡಿ ಮಗಳನ್ನ ಕೊಡುವಂತೆ ಬೆದರಿಕೆಯನ್ನು ಹಾಕಿದ್ದಾನೆ. ಇನ್ನು ಸ್ನೇಹಿತನ ಮೂಲಕ ಶೂಟಿಂಗ್ಗೆ ಅಂತ ಕರೆಸಿ ಮೈಸೂರು ರಸ್ತೆ ಬಳಿ ಕಿಡ್ನಾಪ್ ಅನ್ನು ಮಾಡಿದ್ದ. ಇನ್ನು ಪ್ರಕರಣ ಸಂಬಂಧ ನಿರ್ಮಾಪಕ ಹರ್ಷವರ್ಧನ್ನ ಠಾಣೆಗೆ ಕರೆಸಿ ಪತ್ನಿಯನ್ನ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಹರ್ಷವರ್ಧನ್ ಹಾಗೂ ಚೈತ್ರ ಇಬ್ಬರಿಗೂ ಕೂಡ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.